ವಾರ್ತೆಗಳ ಪ್ರಾಯೋಜಕರು ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. SC/ST ಸಮುದಾಯಗಳಿಗೆ ಮೀಸಲು ಹೆಚ್ಚಳ, ನ್ಯಾಯಾಲಯ ತಡೆಯಾಜ್ಞೆ, ರಾಜ್ಯ ಸರ್ಕಾರ ತೆರವುಗೊಳಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಲಿ, ಶ್ರೀರಾಮುಲು. ಆಫರ್ ಮೊಬೈಲ್ ಪಡೆಯಲು ಗ್ರಾಹಕರ ನೂಕುನುಗ್ಗಲು, ಸಾರಾ ಮೊಬೈಲ್ ಅಂಗಡಿ ಬಂದ್. ಈಶ್ವರ ಖಂಡ್ರೆಗೆ ಉಪಮುಖ್ಯಮಂತ್ರಿ, ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ನೀಡಲಿ, ಚಂದ್ರಶೇಖರ್ ಪಾಟೀಲ್, ಮಿರ್ಜಾಪುರ್. ಡಾಕ್ಟರ್ ಪರಮೇಶ್ವರ್, ಪ್ರಿಯಾ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲಿ, ಭೀಮಣ್ಣ ಮಂಚರ್. ಚಾಮರಾಜನಗರದ ಶಾಸಕ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಸುರೇಖಾ. ಮಂತ್ರಾಲಯದ ತುಂಗಭದ್ರಾ ನದಿಯಲ್ಲಿ ಈಜಲು ಹೋದ 5 ನೀರು ಪಾಲು, 2 ಶವ ಪತ್ತೆಗೆ ಮುಂದುವರೆದ ಶೋಧ ಕಾರ್ಯ. ಜಿಲ್ಲೆ ಕಲೆಯಲ್ಲಿ ಸದಾ ಮುಂದಿದೆ, ಕಿರಣ್ ಆದೋನಿ. ಮತ್ತು ಬಿಜನಗೇರ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಓರ್ವನ ಸಾವು. ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಶೇಕಡಾ 7 ಮೀಸಲಾತಿ ಒದಗಿಸುವಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದ್ದು ಸಮುದಾಯಕ್ಕೆ ಅನ್ಯಾಯ ಮಾಡಿದೆ. ಕೂಡಲೇ ಹೈಕೋರ್ಟಿನಲ್ಲಿ ಇರುವ ತಡೆಯಾಜ್ಞೆ ತೆರವುಗೊಳಿಸಿ ST ಸಮುದಾಯಕ್ಕೆ ಶೇಕಡಾ 7 ಮೀಸಲು ಜಾರಿಗೊಳಿಸದೆ ಹೋದಲ್ಲಿ ರಾಜ್ಯಾದ್ಯಂತ ಸಮುದಾಯ ಹೋರಾಟ ನಡೆಸಲಿದೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈ ಹಿಂದೆ HD ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ SC ಮತ್ತು ST ಸಮುದಾಯಗಳಿಗೆ ಮೀಸಲಾತಿ ಹೆಚ್ಚಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ರಚಿಸಿತು. ಆಯೋಗ SC ಸಮುದಾಯಕ್ಕೆ ಶೇಕಡಾ 17ರಷ್ಟು, ST ಸಮುದಾಯಕ್ಕೆ 7ರಷ್ಟು ಮೀಸಲಾತಿ ಹೆಚ್ಚಿಸಲು ಶಿಫಾರಸು ಮಾಡಿತ್ತು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದರು. ಆದರೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ವಿರುದ್ಧ ಅಪಪ್ರಚಾರ ಮಾಡಿ ಮೀಸಲು ಹೆಚ್ಚಿಸುವುದನ್ನು ವಿರೋಧಿಸಿ ತಪ್ಪು ಅಭಿಪ್ರಾಯ ಜನರಲ್ಲಿ ಹರಡಲು ಕಾರಣರಾದರು. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಮೀಸಲು ಹೆಚ್ಚಿಸಲು ಮುಂದಾಗಲೇ ಇಲ್ಲ. ಕಾಂಗ್ರೆಸ್ ಪಕ್ಷ ಬೆಂಬಲಿತರೆ SC/ST ಸಮುದಾಯಕ್ಕೆ ಮೀಸಲು ಹೆಚ್ಚಿಸಿರುವುದನ್ನು ವಿರೋಧಿಸಿ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ತಂದರು. ಆದರೆ ಸರ್ಕಾರ ವಕೀಲರು ಹೈಕೋರ್ಟ್ನ ವಿಚಾರಣೆಗೆ ಹಾಜರಾಗದೇ ಇರುವುದರಿಂದ ಮೀಸಲು ಹೆಚ್ಚಿಸಲು ಸಾಧ್ಯವಾಗಲೇ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು ಸರ್ವ ಪಕ್ಷಗಳ ಸಭೆ ಕರೆದು ಸಿದ್ದರಾಮಯ್ಯ, DK ಶಿವಕುಮಾರ್ ಸೇರಿದಂತೆ ಅನೇಕ ಪಕ್ಷ ನಾಯಕರುಗಳು ಮೀಸಲಾತಿ ಹೆಚ್ಚಳಕ್ಕೆ ಬೆಂಬಲಿಸಿದರು. ಆದರೆ ಅವರೇ ಅಧಿಕಾರಕ್ಕೆ ಬಂದರೂ ಮೀಸಲು ಹೆಚ್ಚಿಸಲು ಬದ್ಧತೆ ತೋರಲೇ ಇಲ್ಲ. ಆದರೆ ಅವರದೇ ಪಕ್ಷ ನಾಯಕ VS ಉಗ್ರಪ್ಪ ಇವರು 9 ಶೆಡ್ಯೂಲ್ಗೆ ಸೇರಿಸಲು ಒತ್ತಾಯಿಸುತ್ತಿದ್ದಾರೆ. ಅವರದೇ ಪಕ್ಷ ಕೇಂದ್ರಕ್ಕೆ ಶಿಫಾರಸು ಕಳುಹಿಸುವ ಕುರಿತು ಮಾತನಾಡುತ್ತಿಲ್ಲ. ಹೈಕೋರ್ಟ್ ವಿಚಾರಣೆಗೆ ಸರ್ಕಾರಿ ವಕೀಲರು ಹಾಜರಾಗದೇ ಇರುವ ಕುರಿತು
ಉಗ್ರಪ್ಪ ಮಾವ ಉತ್ತರಿಸಬೇಕೆಂದು ವ್ಯಂಗ್ಯವಾಡಿದರು. ಸರ್ಕಾರವೇ ನ್ಯಾಯಾಲಯದಲ್ಲಿ ಕಕ್ಷಿದಾರರಾಗಿರುವುದರಿಂದ ತಡೆಯಾಜ್ಞೆ ತೆರವುಗೊಳಿಸಲು ಯಾವ ಪ್ರಯತ್ನವೂ ಮಾಡಲಿಲ್ಲ ಏಕೆ ಎಂದು ಪ್ರಶ್ನಿಸಿದರು. 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಪ್ರಧಾನಿಗಳಾಗಿದ್ದಾಗ ತಮಿಳುನಾಡು ಸರ್ಕಾರ ಮೀಸಲು ಹೆಚ್ಚಳಕ್ಕೆ ನಿರ್ಧರಿಸಿ 9 ಶೆಡ್ಯೂಲ್ಗೆ ಸೇರಿಸಿತ್ತು. ಕೇಂದ್ರ ಸರ್ಕಾರ ಪ್ರಧಾನಿ ಬಳಿ ಮನವಿ ಮಾಡಲು ನಾವು ಸಿದ್ಧರಿದ್ದೇವೆ, ರಾಜ್ಯ ಸರ್ಕಾರ ಶಿಫಾರಸು ಮಾಡಲಿ ಎಂದರು. ಇಲ್ಲದೆ ಹೋದರೆ ಸಮುದಾಯ ಮಕ್ಕಳಿಗೆ ಆಗುತ್ತಿರುವ ಅನ್ಯಾಯ ವಿರೋಧಿಸಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇವತ್ತು ಸಂವಿಧಾನವನ್ನು ಬರೀತಾನೋ, ಸಂವಿಧಾನವನ್ನು ಬರೆದಂಥ ಟೈಮಲ್ಲಿ ಒಂದೇ ಒಂದು ಹೇಳ್ತಾರೆ. ಅವರು ಹೇಳಿದಂಥ ಮಾತೇನಂದ್ರೆಗಿನ ಅಲ್ಲಿ ಬಂದಂಥ ಸಂವಿಧಾನದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋಂಥ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಸಂವಿಧಾನದಲ್ಲಿ ಬರೆದಂಥ ಒಂದು ಲೇಖನೆ. ಅದೇ ರೀತಿಯಲ್ಲಿ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SC ಜನಾಂಗಕ್ಕೆ ಏನು 15% ಏನು ಮೀಸಲಾತಿ ಇತ್ತೋ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ನಾವು ನಮ್ಮ ಅಣ್ಣವರು ನಮ್ಮ ಎಲ್ಲ ಸಮುದಾಯದ ನಾಯಕರೆಲ್ಲರೂ ಕೂಡ ಸೇರಿಕೊಂಡು ಒತ್ತಾಯ ಮಾಡಿದ್ವಿ. 15ರಿಂದ 2% ಜಾಸ್ತಿ ಮಾಡಿ ಅದು 17% ಆಗಬೇಕು. 3% ಅಂದ್ರೆಗಿನ ಅದು 3% ಇದ್ದಿದ್ದು 7% ಆಗಬೇಕು ಅನ್ನೋಂಥದ್ದು ನಾವೆಲ್ಲರೂ ಕೂಡ ಒಟ್ಟಾರೆ ಸೇರಿಕೊಂಡು BJP ಸರ್ಕಾರದಲ್ಲಿ ನಾವು ಪಕ್ಷಾತೀತವಾಗಿ ಸೇರಿಕೊಂಡು ಎಲ್ಲರೂ ಕೂಡ ಸೇರಿ ಇವತ್ತು 7% ಮೀಸಲಾತಿಯನ್ನು ಮಾಡುವಂಥ ಕೆಲಸ ಮಾಡಿದ್ವಿ. ಇವತ್ತು ಕೇವಲ ಈ ಮೀಸಲಾತಿ ಅನ್ನೋಂಥದ್ದು ಇವತ್ತಿನ ಹೋರಾಟನ ನಾವು ಸೃಷ್ಟಿ ಮಾಡಿದಂಥ ಹೋರಾಟನ ಅಂದರೆ ನಾವು ಸೃಷ್ಟಿ ಮಾಡಿದಂಥ ಹೋರಾಟ ಅಲ್ಲ. ಬಹುಶಃ ಇಲ್ಲಿ ಕುಂತಂತರು ಅನೇಕ ಮಹನೀಯರು, ಅನೇಕ ಮಂದಿ ಹೋರಾಟಗಾರರು ಕಳೆದ 3 ದಶಕಗಳಿಂದ ಹೋರಾಟವನ್ನು ಮಾಡ್ಕೊತ ಬಂದಾರ. ಆ ಹೋರಾಟ ಏನಂದ್ರಿಗಿನ ಇವತ್ತು SC ಸಮುದಾಯದಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಎಲ್ಲ ನಾಯಕರು ಅದು ನಮಗೆ ಸರ್ಕಾರ ಸರಿಯಾದಂಥ ಮೀಸಲಾತಿ ಕೊಡ್ತಾ ಇಲ್ಲ ಅಂದೇಳಿ ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ 2015ರಲ್ಲಿ ಕೋರ್ಟ್ ಬಂದಂಥ ಟೈಮಲ್ಲಿ ಕೂಡ ಅದು ಒಳ ಮೀಸಲಾತಿ ಸೇರಿಕೊಂಡು ಅವತ್ತು ಕೋರ್ಟ್ ಆದೇಶ ಮಾಡಿದೆ. ಇದನ್ನ ತುರ್ತಾಗಿ ನಿಗಮವಹಿಸಬೇಕು ಅಂತೇಳಿ ಕೋರ್ಟ್ ಆದೇಶವನ್ನು ಕೂಡ 2015ರಲ್ಲಿ ಮಾಡ್ತದೆ. 15ರಲ್ಲಿ ಮಾಡಿದಂಥ ಟೈಮಲ್ಲಿ ಯಾರಿಗೆ ಸೂಚನೆಯನ್ನು ಕೊಡ್ತದೆ? ಅದು ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಡ್ತದೆ. ತುರ್ತು ನಿಗಮವನ್ನು ವಹಿಸಬೇಕು, ಅದನ್ನು ಗಮನ ಹರಿಸಬೇಕು ಅಂತೇಳಿ ಆದೇಶವನ್ನು ಸರ್ಕಾರಕ್ಕೆ ಕೊಟ್ಟಿದ್ದ ನಂತರ ಆಗ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಅಂದರೆ ನಾನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದೆ ಇವತ್ತು ಶಾಸಕಾಂಗ ಸಭೆಯ ಅವರು ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿಗೆ ನಾನು ಕೇಳ್ತೀನಿ, ಸ್ವಾಮಿ ನೀವು ಪ್ರತಿ ಸಾರಿ ಕೂಡ ಇವತ್ತು ನಿಮ್ಮ ಸರ್ಕಾರ ಇವತ್ತು ಬರುತ್ತೆ, ಅವತ್ತೆಲ್ಲ ಕೂಡ ನಾವು SC ಸಮುದಾಯದ ಪರವಾಗಿದ್ದೀವಿ, SC ಸಮುದಾಯದ ಪರವಾಗಿದ್ದೀವಿ, ಹಿಂದುಳಿದ ಸಮುದಾಯಗಳ ಪರವಾಗಿದ್ದೀವಿ ಅಂಥೇಳಿ ನೀವು ಮತ ಹಾಕಿಸ್ಕೊಂಡು ಅಧಿಕಾರಕ್ಕೆ ಬರ್ತೀರಲ್ಲ, ನೀವು ಬಂದಂಥ ಟೈಮಲ್ಲಿ ನೀವೇನು ಮಾಡಿದ್ದೀರಿ ಅನ್ನೋಂಥ ಪ್ರಶ್ನೆ ಕೇಳಬೇಕಾಗುತ್ತೆ. ಮೀಸಲಾತಿಯನ್ನು ಜಾಸ್ತಿ ಮಾಡಿದ ನಂತರ ಅವತ್ತು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿರ್ತಾರ. ಬಹುಶಃ ನಮ್ಮ ರಮೇಶ್ ಅಣ್ಣವ್ರು ಕೂಡ ಇದ್ರು, ಅವತ್ತು ರಾಜಣ್ಣವ್ರುಗಳು ಕೂಡ ಎಲ್ಲ ಇದ್ದಂಥ ಟೈಮಲ್ಲಿ ಸರ್ವಪಕ್ಷಗಳ ಸಭೆಯನ್ನು ಕರೀತಾರ. ಸರ್ವಪಕ್ಷಗಳನ್ನು ಸಭೆಯನ್ನು ಕರೆದಂಥ ಟೈಮಲ್ಲಿ JDS ನಾಯಕರಾದಂಥ HD ಕುಮಾರಸ್ವಾಮಿ ಅವರು ಬರ್ತಾರ, ಕಾಂಗ್ರೆಸ್ಸಿನ ನಾಯಕರಾದಂಥ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಎಲ್ಲ ಸರ್ವಪಕ್ಷಗಳ ನಾಯಕರೆಲ್ಲರೂ ಕೂಡ ಬಂದು ಅವರೆಲ್ಲರೂ ಕೂಡ ಹೇಳ್ತಾರ, ಇದು ಮಾಡಿರೋಂಥದ್ದು ಸಹಿ ಇದೆ, ಕರೆಕ್ಟ್ ಇದೆ, ದಯವಿಟ್ಟು ತೀರ್ಮಾನವನ್ನು ತಗೊಳ್ಳೋದು ನಾವೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸ್ತೀವಿ, ಪಕ್ಷಾತೀತವಾಗಿ ಎಲ್ಲರೂ ಕೂಡ ನಾವು ಈ ಬೆಂಬಲವನ್ನು ಸೂಚಿಸ್ತೀವಿ ಅಂತೇಳಿ ಅವತ್ತು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಒಮ್ಮತದಿಂದ ತೀರ್ಮಾನವನ್ನು ಮಾಡಿ ಆ ಸರ್ವ ಪಕ್ಷಗಳ ಸಭೆಗೆ ಬೆಂಬಲವನ್ನು ಸೂಚಿಸುವಂಥ ಕೆಲಸ ಮಾಡ್ತಾರ. ಮತ್ತೆ ಶಾಸಕಾಂಗಕ್ಕೆ ಸಭೆಗೆ ತಗೊಂಡೋಗ್ಬೇಕಲ್ಲ, ಇವತ್ತು ಶಾಸಕಾಂಗ ಸಭೆಗೆ ತಗೊಂಡೋದಂಥ ಟೈಮಲ್ಲಿ ಶಾಸನ ಸಭೆಯಲ್ಲಿ ಒಪ್ಪಿಗೆಯನ್ನು ತಗೊಂಡು ಒಂದು ತೀರ್ಮಾನವನ್ನು ತಗೊಂತಾರ. ಒಪ್ಪಿಗೆಯನ್ನು ತಗೊಂಡಂಥ ಟೈಮಲ್ಲಿ ಕಾಂಗ್ರೆಸ್ ಅವರು ಬೆಂಬಲ ಕೊಡ್ತಾರ, JDS ಅವರು ಬೆಂಬಲ ಕೊಡ್ತಾರ, ಎಲ್ಲ ಪಕ್ಷದವರು ಬೆಂಬಲವನ್ನು ಕೊಟ್ಟು ಅವತ್ತು ಅದನ್ನು ಒಪ್ಪಿಗೆಯನ್ನು ಶಾಸನ ಸಭೆಯಲ್ಲಿ ಒಪ್ಪಿಗೆಯನ್ನು ಪಡುವಂಥ ಕೆಲಸ ಅವತ್ತು ಮಾಡ್ತಾರ. ಮಾಡಿದ ನಂತರ ಇವತ್ತು ರಾಜ್ಯಪಾಲರು ಅಂಗೀಕಾರ ಆಗಬೇಕಲ್ಲ. ಫಸ್ಟ್ ಸರ್ವಪಕ್ಷಗಳ ಸಭೆ, ಆಮೇಲೆ ಶಾಸನ ಸಭೆಯಲ್ಲಿ ಒಂದು ತೀರ್ಮಾನವನ್ನು ತಗೊಂಡ ನಂತರ ಅದರ ನಂತರ ರಾಜ್ಯಪಾಲರ ಒಪ್ಪಿಗೆಯನ್ನು ತಗೋಬೇಕು. ರಾಜ್ಯಪಾಲರ ಒಪ್ಪಿಗೆಯನ್ನು ಅಂಗೀಕಾರವನ್ನು ಪಡೆಯುವಂಥ ಕೆಲಸ ಅವತ್ತು BJP ಸರ್ಕಾರ ಮಾಡುತ್ತೆ. ಅವತ್ತು BJP ಸರ್ಕಾರ ಮಾಡಿದಂಥ ಟೈಮಲ್ಲಿ SC ST ಪಟ್ಟಿಗಳಲ್ಲಿ ಎಷ್ಟು ದುರ್ಮಾರ್ಗರಿದ್ದಾರೆ ನೋಡ್ರಿ, ಕಾಂಗ್ರೆಸ್ ನಾಯಕರು ಎಷ್ಟು ದುಷ್ಟರಿದ್ದಾರೆ ನೋಡ್ರಿ.
SC ಜನಾಂಗದಲ್ಲಿ ಸುಮಾರಾಗಿ ನೋಡ್ರಿ, SC ಜನಾಂಗದಲ್ಲಿ 151 ಜಾತಿಗಳು ಇದಾವ. ST ಜನಾಂಗದಲ್ಲಿ ಕೂಡ ಹತ್ತತ್ರ 60-70 ಜಾತಿಗಳಾಗ್ಯಾವ. 51 ಜಾತಿಗಳು ಇನ್ನು ಹೊಸದಾಗ ಕೂಡ ಸೇರ್ಕೊಂಡವ. ಸೇರ್ಕೊಂಡು ಇವತ್ತು ಎಲ್ಲ ಸೇರಿದರೆ 200 ಜಾತಿಗಳು ಆಗ್ತಾವ. ಮೀಸಲಾತಿಯನ್ನು ವರ್ಗೀಕರಣ ಮಾಡಂತ ಕೆಲಸ ಮಾಡ್ತಾರೆ. ಎಷ್ಟು ಮೋಸ ಮಾಡಿದ್ದಾರೆ ನೋಡಿ. ಇವತ್ತು ನಮಗೆ ಕೋರ್ಟಲ್ಲಿ ತಾತ್ಕಾಲಿಕವಾಗಿ ತಡೆ ಇಟ್ಟು, ಇವತ್ತು ಈ ಸರ್ಕಾರ ಕೇಳ್ತೀನಿ ನಾನು, ತಾತ್ಕಾಲಿಕವಾಗಿ ತಡೆ ಇಟ್ಟಾರಲ್ಲ, ನೀವೇನು ಕತ್ತೆಗೆ ಕಾಯ್ತಿದ್ರಿ? ನಮ್ಮ ಮಕ್ಕಳೆಲ್ಲರೂ ಕೂಡ ಸಾಯ್ತಾ ಇದಾರ, ನಮ್ಮ ಮಕ್ಕಳೆಲ್ಲರೂ ಕೂಡ ಹೋರಾಟಗಾರರೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇದಾರ. ನೀವೇನು ಕತ್ತೆ ಕಾಯ್ತಿದ್ರಿ? ನೀವು ಹೇಳ್ರಲ್ಲ ಇವತ್ತು ಏನಂದೇಳಿ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ನೀವು ಸ್ಟೇ ವೇಕೆಟ್ ಮಾಡಿಕೊಂಡ್ರೆ ನೀವು ಕೋರ್ಟಲ್ಲಿ ಹಾಕಿರೋಂಥದ್ದು ಪಾರ್ಟಿ ಬಂದು ಸರ್ಕಾರ ನೆನ್ಪಿಡ್ಕೊಳ್ಳಿ. ಪಾರ್ಟಿ ಸರ್ಕಾರ, ಆ ಸರ್ಕಾರ ಪಾರ್ಟಿ ಆಗಿರೋ ಕಾರಣ ಇವತ್ತು ಕೋರ್ಟಲ್ಲಿ ಏನು ಮೀಸಲಾತಿ ಪಾರ್ಸಲಿ ಸ್ಟೇ ಏನಾಗಿದನೋ ಅದು ವಿತ್ಡ್ರಾ ಮಾಡ್ಕೊಂಡಂತ ಪವರು ಸರ್ಕಾರಕ್ಕೆ ಮಾತ್ರ ಇರುತ್ತೆ. ಆ ಸರ್ಕಾರಕ್ಕಿದ್ದಂಥ ಟೈಮಲ್ಲಿ ಸರ್ಕಾರ ವಿತ್ಡ್ರಾ ಮಾಡಿಕೊಂಡ್ರೆ ನಮಗೆ 7% 17% ಮೀಸಲಾತಿ ಸಿಗುತ್ತೆ, 56% ಮೀಸಲಾತಿ ಸಿಗುತ್ತೆ. ಇವರು ಬಹಳಷ್ಟು ಮಂದಿ ಇವತ್ತು ಇತ್ತೀಚೆಗೆ ಬೊಬ್ಬೆ ಹೊಡಿತಾ ಇದ್ದಾರೆ. ಯಾರು ನಮ್ಮ ಮಾವರ ಆದಿ ಹಿಡ್ಕೊಂಡು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಾತನಾಡಿ, ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಲಿರುವ DK ಶಿವಕುಮಾರ್ ಸಿದ್ದರಾಮಯ್ಯನವರು ಹೈಕೋರ್ಟ್ನಲ್ಲಿ ಇರುವ ತಡೆಯಾಜ್ಞೆ ತೆರವುಗೊಳಿಸಿ ಕೇಂದ್ರಕ್ಕೆ ಮೀಸಲು ಹೆಚ್ಚಿಸಲು ಶಿಫಾರಸು ಮಾಡಲಿ. ಕೇಂದ್ರದ ಬಳಿ ನಿಯೋಗ ತೆರಳಿ ಮನವಿ ಮಾಡುವ ಜವಾಬ್ದಾರಿ ನಮ್ಮದಾಗಿದೆ. ಆದರೆ ಸುಳ್ಳು ಹೇಳಿ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡಬಾರದು. ಬಸವರಾಜ ಬೊಮ್ಮಾಯಿ CM ಆಗಿದ್ದಾಗ ಕೊನೆ ಅವಧಿಯಲ್ಲಿ SC/ST ಸಮುದಾಯಗಳಿಗೆ ಮೀಸಲು ಹೆಚ್ಚಿಸಲು ನಿರ್ಧರಿಸಲಾಯಿತು. ಕಾನೂನಾತ್ಮಕ ಅನೇಕ ಸಮಸ್ಯೆಗಳಿದ್ದರಿಂದ 9 ಶೆಡ್ಯೂಲ್ಗೆ ಸೇರಿಸಲು ಆಗಲಿಲ್ಲ. ಪರಿಶಿಷ್ಟ ಜಾತಿ ಮತ್ತು ಪಂಗಡ ಪರವೆಂದು ಹೇಳಿಕೊಂಡು ಜನರನ್ನು ದಾರಿ ತಪ್ಪಿಸುವ ಕಾಂಗ್ರೆಸ್ ನಾಯಕರು ಮೀಸಲು ಹೆಚ್ಚಿಸುವ ಎದೆಗಾರಿಕೆ ಪ್ರದರ್ಶಿಸಲಿ ಎಂದರು. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗಲೇ ಸಮಸ್ಯೆ ಪರಿಹರಿಸದೇ ಇರುವುದರಿಂದಲೇ ನಮ್ಮನ್ನು ಜನರು ಮನೆಗೆ ಕಳುಹಿಸಿದ್ದಾರೆ ಎಂದು ಒಪ್ಪಿಕೊಂಡರು. ಬೊಮ್ಮಾಯಿಯವರು ಕೊನೆಯಲ್ಲಿ ಸ್ವಾಮೀಜಿ ಒಪ್ಪತ್ತು ಕೊಟ್ಟಾಗ ನಮ್ಮೆಲ್ಲ ಕರು ಮಾತಾಡಿ ನಾವೆಲ್ಲರೂ ಹೋಗಿ ಅದನ್ನು ಒಪ್ಪರು ಮಾಡಿ ಕೆಲವೊಂದು ತಾಂತ್ರಿಕವಾದ ಸರಿಪಡಿಸಿಕೊಂಡು ಅದು ಕೊಟ್ಟರು. ಕೊಟ್ಟ ನಂತರ ಸರ್ವಪಕ್ಷದಲ್ಲಿ ಇದೇ ಸಿದ್ದರಾಮಯ್ಯನವರು ಇದೇ DK ಶಿವಕುಮಾರ್ ಏನಂದರು, ನೀವು ಬೊಮ್ಮಾಯಿಯವರು ಮಾಡಿರಿ, ನೀವು ಅದಿರಿ, ನಮ್ಮ ಬಂದು ನಮ್ಮ ಜವಾಬ್ದಾರಿ ನಮ್ಮ ಇದೇ ಸಿದ್ದರಾಮಯ್ಯ DK ಶಿವಕುಮಾರ್ ಹೇಳಿದರು ಸರ್ವಪಕ್ಷದಲ್ಲಿ. ನಾವು ಸೋತ್ ನಂತರ ಪಕ್ಷದಲ್ಲಿ ನೀವು ಮುಂದೆ ಅವರೇ ಆತ್ಮಶರು ನೀವು ಮಾಡಿ, ಈಗ ನಿಮ್ಮ ರಾಜಕೀಯ ಮಾಡಿ ನಾವು ಶೆಡ್ಯೂಲ್ ನೀವು ಕಳಿಸ್ತೇವೆ, ಬಂದು ನೀವು ಮಾಡಿದ್ರೆ ನಾವು ಮಾಡ್ತೇವೆ, ಕಳಿಸ್ಕೊಟ್ಟು ನಾವು ಮಾಡ್ತೇವೆ. ಶೆಡ್ಯೂಲ್ ಅಂತ ಮಾಡಿಸಿದ ಜವಾಬ್ದಾರಿ ನಮ್ಮದು. ಈಗ ಸಿದ್ದರಾಮಯ್ಯ DK ಶಿವಕುಮಾರ್ ಹೇಳಿದ್ರು, ಅವಾಗ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಾರು ಇದ್ರಲ್ಲ, ಅಪೋಸಿಷನ್ ಇರ್ತಾರಲ್ಲ ಸಿದ್ದರಾಮಯ್ಯ ಆಗ್ಯಾರು ಇಬ್ಬರು ಇದ್ರು. ಅವ್ರಿಗೆ ಮೋಸ ಮಾಡಿದ್ರೆ ಏನು ಬೆಂಬಲ ಕೊಡ್ತಾರೆ, ಮುಂದೆ ಜನ ಗಟ್ಟಿ ಮಾಡ್ತಾರೆ. ಅದು ಮಾಡಿದ್ವಿ. ಶೆಡ್ಯೂಲ್ ಮಾಡೋದು ಡ್ಯೂಟಿ ನಮ್ಮದು ಮಾಡ್ಕೊತಾರದು. ಈ ರಾಜಶಾಖ ಕಳಿಸೋದು ಅವ್ರ ಡ್ಯೂಟಿ. ಮಾಜಿ ಸಚಿವ ರಾಜುಗೌಡ ಮಾತನಾಡಿ, SC/ST ಸಮುದಾಯಗಳಿಗೆ ಹೆಚ್ಚಿಸಿರುವ ಮೀಸಲು ಅನುಷ್ಠಾನಗೊಳಿಸಲು ಹೈಕೋರ್ಟ್ ತಡೆಯಾಜ್ಞೆ ತೆರವುಗೊಳಿಸಲು ಸರ್ಕಾರ ಮುಂದಾಗಬೇಕಿದೆ. ನಮ್ಮ ಸಮಾಜದ 15 ಜನ ಶಾಸಕರುಗಳು ಬಲಭೀಮರೆಂದು ಜನರು ಆಯ್ಕೆ ಮಾಡಿದ್ದಾರೆ. ಅವರೇನು ಕಿಸಿಯಲಿಲ್ಲ. ಸದನದಲ್ಲಿ ಮೀಸಲಾತಿ ಹೆಚ್ಚಳದ ಕುರಿತು ಯಾರೊಬ್ಬರೂ ಪ್ರಶ್ನಿಸಲೇ ಇಲ್ಲ. ನಾಯಕ ಸಮುದಾಯದಲ್ಲಿ ಇರುವ ಒಗ್ಗಟ್ಟಿನ ಕೊರತೆಯಿಂದಲೇ ಅನ್ಯಾಯ ಮುಂದುವರಿಯಲು ಕಾರಣವಾಗಿದೆ. ಸಮಾಜದ ಜನರೊಂದಿಗೆ ಚರ್ಚಿಸಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವ ಕುರಿತು ಚರ್ಚಿಸಿ ನಿರ್ಧರಿಸಲಾಗುತ್ತದೆ. ಅಲ್ಲದೆ ನಿರಂತರ ಹೋರಾಟಕ್ಕೂ ಮುಂದಾಗುವುದಾಗಿ ಹೇಳಿದರು. ಪ್ರಾಬ್ಲಮ್ ಏನಾಯ್ತಂದ್ರೆ, ನಾವು ಯಾರ್ಯಾರು ಇದಕ್ಕೆ ಇದು ಹೋರಾಟ 7% ರಿಸರ್ವೇಷನ್ ಹೋರಾಟ ಮಾಡಿದ್ವಿ, ಎಲ್ಲರೂ ಸೋತ ಮೇಲೆ ಈ ರಾಜ್ಯ ಸರ್ಕಾರದಿಂದ ಸರ್ವಪಕ್ಷ ಒಂದು ನಿಯೋಗ ತಗೊಂಡು ಹೋಗ್ಬೇಕಾಗ್ತದೆ. ಅಂದ್ರೆ ಯಾರು ತಗೊಂಡು ಹೋಗ್ಲಿಲ್ಲ, ಅದ್ರ ಬಗ್ಗೆ ಚರ್ಚೆ ಆಗ್ಲಾರ್ದಕ್ಕೆ ಇದು ಹೋದ ವರ್ಷ ಅಲ್ಲಿ ಭೇಟಿ ಇದು ಕೋರ್ಟ್ಗೆ ಏನಂತಂದ್ರೆ, ಇವ್ರು ಸರಿಯಾದ ವಾದ ಮಂಡನೆ ಮಾಡ್ಲಾರ್ದಕ್ಕೆ ನಮಗೆ ಸ್ಟೇ ಸಿಕ್ಕಿಲ್ಲ. ಕೋರ್ಟ್ನಾಗ ವಾದ ಮಂಡನೆ ಮಾಡ್ಬೋದು, ಅದನ್ನ ಏನ್ ಕೋರ್ಟ್ನಾಗ ಹೈಕೋರ್ಟ್ ನಮ್ಮ ಸುತ್ತ ಹೈಕೋರ್ಟ್ ಜಡ್ಜಿಯವರೇ ಒಂದು ಆದೇಶ ಮಾಡ್ತಾರೆ, SC/STಗೆ ಜನಸಂಖ್ಯೆ ಆಧಾರವಾಗಿ ನೀವು ರಿಸರ್ವೇಶನ್ ಕೊಡ್ರಿ ಅಂತೇಳಿ. ಅವಾಗ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇರ್ತಾರೆ, ಅವರು ಆ ವಾದ ಇದನ್ನ ಮಾಡಂಗಿಲ್ಲ, ರಿಸರ್ವೇಶನ್ ಹೆಚ್ಚು ಮಾಡಂಗಿಲ್ಲ. ಅವಾಗ ಒಂದು ನೋಟಿಸ್ ಬರ್ತದೆ ಇವರಿಗೆ, ನಮ್ಮ ಅಧಿಕಾರಿಗಳಿಗೆ, ಚೀಫ್ ಸೆಕ್ರೆಟರಿಗೆ ಒಂದು ನೋಟಿಸ್ ಬರ್ತದೆ, ಅದನ್ನು ಮಂಡನೆ ಮಾಡಂಗಿಲ್ಲ. ಅದಾದ್ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ
ಮಂಡನೆ ಮಾಡಿದ್ರು ಇವ್ರು ಏನ್ ಮಾಡ್ತಾ ಇದ್ದಾರೆ, ಕೋರ್ಟಿಗೆ ಸರಿಯಾಗಿ ಸಬ್ಮಿಟ್ ಆಗಿಲ್ಲ. 5 ಸರಿ ಹೋಗಿಲ್ಲ, 6ನೇ ಸರಿ ಹೋಗಿ ಏನ್ ಹೇಳ್ತಾರೆ, ಅಲ್ಲಲ್ಲ ಒಂದ್ ನಿಮಿಷ, 6ನೇ ಸರಿ ಹೋಗಿ ನೀವು ಆಯ್ತು ನಾವು 50% ಮಾಡಕ್ ರೆಡಿ ಒಂದು ಸ್ಟೇ ಕೊಟ್ಟಿದೆ. ಆ ಸ್ಟೇ ವೆಕೆಂಟ್ ಆದ್ರೆ ನಮ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಸಂದರ್ಭದಲ್ಲಿ ಮಾಜಿ ಸಂಸದ BV ನಾಯಕ್, ಸೋಮಲಿಂಗಪ್ಪ, ಪ್ರತಾಪ್ ಗೌಡ ಪಾಟೀಲ್, ಗಂಗಾಧರ್ ನಾಯಕ್, ತಿಪ್ಪರಾಜ್ ಹವಲ್ದಾರ್, ಓಬಳೇಶ್, ಅಪ್ಪಣ್ಣ ಮೈಸೂರು, ರಾಜೇಶ್, ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ಹನುಮಂತ್, ಭರತ್, ಕೊಟ್ರೇಶಪ್ಪ ಕೋರಿ ಸೇರಿದಂತೆ ಅನೇಕರಿದ್ದರು. ರಿಯಾಯಿತಿ ದರದಲ್ಲಿ ಐಫೋನ್ ಸೇರಿದಂತೆ ಇತರೆ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ನೀಡುವುದಾಗಿ ಹೇಳಿದ್ದ ಸಾರಾ ಮೊಬೈಲ್ ಎನ್ನುವ ಅಂಗಡಿಯ ಮುಂದೆ ಬೇರೆ ಬೇರೆ ಜಿಲ್ಲೆಯಿಂದಲೂ ಸಾಕಷ್ಟು ಗ್ರಾಹಕರು ಆಗಮಿಸಿದ್ದು, ಆದರೆ ಅಂಗಡಿ ಬಂದ್ ಆಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಸ್ಟೇಷನ್ ರಸ್ತೆಯ ಸಾರಾ ಮೊಬೈಲ್ ಅಂಗಡಿಯ ಮುಂದೆ ಜಮಾವಣೆಗೊಂಡಿದ್ದು, ಇದರಿಂದ ಅಂಗಡಿ ಮುಂದೆ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಸಾರಾ ಮೊಬೈಲ್ಸ್ ಅಂಗಡಿಯಿಂದ ಫುಲ್ ಮೂನ್ ಸೇನ್ ಎಂದೇ ರಿಯಾಯಿತಿ ದರದಲ್ಲಿ ಐಫೋನ್ ಆಂಡ್ರಾಯ್ಡ್ ಫೋನ್ ನೀಡುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಪೋಸ್ಟ್ ಒಂದು ಹರಿದಾಡುತ್ತಿತ್ತು. ಮೇ 31ರ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಈ ಆಫರ್ ಇದೆ ಎಂದು ಪೋಸ್ಟ್ನಲ್ಲಿ ತಿಳಿಸಲಾಗಿತ್ತು. ಅದರಂತೆ ಸಾಕಷ್ಟು ಗ್ರಾಹಕರು ಅಂಗಡಿಗೆ ಆಗಮಿಸಿದ್ದು, ಆದರೆ ಬೆಳಗ್ಗೆ 11:30 ಆದರೂ ಕೂಡ ಅಂಗಡಿ ತೆರೆಯಲಿಲ್ಲ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಗ್ರಾಹಕರು ಬೆಳಗ್ಗೆ ಅಂಗಡಿಗೆ ಆಗಮಿಸಿದ್ದರು, ಆದರೆ ಅಂಗಡಿ ಮುಚ್ಚಿರುವುದನ್ನು ಕಂಡು ಆಕ್ರೋಶಗೊಂಡಿದ್ದಾರೆ. ಐಫೋನ್ 17 ಮೊಬೈಲ್ ಅನ್ನು ಎಕ್ಸ್ಚೇಂಜ್ ಜೊತೆಗೆ 47,413 ರೂಪಾಯಿಗಳಿಗೆ ನೀಡಲಾಗುತ್ತದೆ. ಸ್ಯಾಮ್ಸಂಗ್ S25 ಅಲ್ಟ್ರಾ ಮೊಬೈಲ್ 71,399 ರೂಪಾಯಿಗೆ, ಒಪ್ಪೋ F33 5G ಮೊಬೈಲ್ 22,549 ರೂಪಾಯಿಗೆ, ವಿವೋ V70 FE ಮೊಬೈಲ್ ಬರೀ 18,129 ರೂಪಾಯಿಗೆ, ನಥಿಂಗ್ 3A ಲೈಟ್ ಸ್ಮಾರ್ಟ್ಫೋನ್ ಕೇವಲ 21,039 ರೂಪಾಯಿಗೆ, MI 15 5G ಮೊಬೈಲ್ 14,474 ರೂಪಾಯಿಗೆ, ರಿಯಲ್ಮಿ C85 5G ಸ್ಮಾರ್ಟ್ಫೋನ್ ಬರೀ 14,320 ರೂಪಾಯಿಗೆ ಹಾಗೂ ಟೆಕ್ನೋಫೋವಾ ಕರ್ವ್ 2 ಮೊಬೈಲ್ 24,125 ರೂಪಾಯಿಗಳಿಗೆ ನೀಡಲಾಗುವುದು ಎಂದು ಪೋಸ್ಟ್ನಲ್ಲಿ ತಿಳಿಸಲಾಗಿತ್ತು. ಪೋಸ್ಟ್ನಲ್ಲಿ ಅಂಗಡಿಯ ಅಧಿಕೃತ ವ್ಯಕ್ತಿಗಳೇ ನಮ್ಮಲ್ಲಿ 15,000ವರೆಗೆ ಕ್ಯಾಶ್ ಬ್ಯಾಕ್ ನೀಡುವುದಾಗಿ ಹಾಗೂ EMI ಹಾಗೂ ಝೀರೋ ಡೌನ್ ಪೇಮೆಂಟ್ ಅಪ್ಲಿಕೇಶನ್ ಇವೆ ಎಂದು ಹೇಳಿದರು. ಜೊತೆಗೆ 10,000 ರೂಪಾಯಿ ಮೌಲ್ಯದ ಟ್ರಾಲಿ ಬ್ಯಾಗ್, ಮೈಕ್ರೋವೇವ್ ಓವೆನ್, ಅಡಾಪ್ಟರ್ ಸೇರಿದಂತೆ ಉಡುಗೊರೆಗಳನ್ನು ನೀಡಲಾಗುತ್ತದೆ ಎಂದು ತಿಳಿಸಲಾಗಿತ್ತು. ಇದನ್ನು ನೋಡಿದ ಜನರು ಬೆಳಗ್ಗೆಯಿಂದಲೇ ಅಂಗಡಿ ಮುಂದೆ ಜಮಾಯಿಸಿದರು. ಆದರೆ ಅಂಗಡಿ ಮುಚ್ಚಿರುವುದನ್ನು ಕಂಡು ಕೆಲವು ಗ್ರಾಹಕರು ವಾಪಸ್ ಹೋದರೆ, ಇನ್ನು ಕೆಲವರು ಆಕ್ರೋಶದಿಂದ ಅಂಗಡಿ ಮುಂದಿದ್ದ ಪೋಸ್ಟರ್ ಮತ್ತು ಸ್ಟ್ಯಾಂಡ್ಗಳನ್ನು ಮುರಿದು ಹಾಕಿದರು. ಇನ್ನು ಕೆಲವು ಗ್ರಾಹಕರು ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ತೆರೆಯಬಹುದು ಎಂದು ಕಾಯುತ್ತಾ ಕುಳಿತಿದ್ದರು. ನಂತರ ಅಂಗಡಿ ಮಾಲೀಕನಿಗೆ ಕರೆ ಮಾಡಿದಾಗ, ಎಕ್ಸ್ಚೇಂಜ್ ಮಾಡಿದರೆ ಎಕ್ಸ್ಚೇಂಜ್ ಮೌಲ್ಯದ ಮೇಲೆ ರಿಯಾಯಿತಿ ಇದೆ, ಅಂದರೆ 15,000ವರೆಗೆ ರಿಯಾಯಿತಿ ಸಿಗಬಹುದು ಎಂದು ಹೇಳಲಾಗಿದೆ ಎಂದು ಅಂಗಡಿ ಮಾಲೀಕ ಹೇಳಿದ್ದಾನೆ. ಬಂದಿವಣ್ಣ ಫೋನ್ ತಗೊಂಡ್ಕೇಸಿ ಮೊಬೈಲ್ಸ್ ಎಲ್ಲ ಫೇಕ್ ಐತಣ್ಣ. ಈ ಥರ ಮೋಸ ಮಾಡಿದ್ರೆ ಹೆಂಗಣ್ಣ ಜನಕ್ಕೆ? ಏನಂತ ಆಫರ್? 70% ಆಫರ್ ಅಂತ, 50% ಆಫರ್ ಅಂತ. ಐಫೋನ್ 83 ತಗೋಣ. ಐಫೋನ್ ಅದಕ್ಕೆ ಲಿಂಕ್ನ ಬಂದಿದ್ರು. ಇದು ಬಂದ್ಮೇಲೆ ನೋಡಿದ್ರೆ ಎಲ್ಲ ಫೇಕ್ ಅನ್ನೋಣ, ಎಕ್ಸ್ಚೇಂಜ್ ಆಫರ್ ಅಂತ ಹೇಳಿದ್ರು. ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿಲ್ಲ. ಏನಂತ ಇತ್ತು? ಎಲ್ಲ ಆಫರ್ ಅಂತ ಇತ್ತು ಅಣ್ಣ ವಿಡಿಯೋದಾಗ. ಯಾವ ಮೊಬೈಲ್? ಐಫೋನು ಮತ್ತು ಸ್ಯಾಮ್ಸಂಗ್ 25 ಅಲ್ಟ್ರಾ ಅಣ್ಣ, 17, ವಿವೋ F35 ಎಲ್ಲ ಅದು ಸೋಷಿಯಲ್ ಮೀಡಿಯಾದಾಗ ಆಫರ್ ಬಿಟ್ಟಿದ್ರು. ಇದು ಬಂದ್ಮೇಲೆ ನೋಡಿದ್ರೆ ಎಲ್ಲ ಫೇಕ್ ಅಣ್ಣ. ಆ ಥರ ಏನಿಲ್ಲ, ಯಾವ ಇಲ್ಲ, ಎಕ್ಸ್ಚೇಂಜ್ ಇಲ್ಲ, ಏನಿಲ್ಲ. ಇಲ್ಲಿ ಹೋಗ್ಯಾರ ಅಂಗಡಿಯವ್ರನ್ನ ಬಂದ್ ಮಾಡ್ಕೊಂಡು ಹೋಗ್ಬಿಟ್ರಣ. ಏನು ಮಾಡ್ಬೇಕಂತೀರಿ ಮುಂದೆ? ಏನು ಕಂಪ್ಲೇಂಟ್ ಕೊಡ್ತೀರಿ? ಏನು ಈ ಥರ ಮಾಡಿದ್ರೆ ಏನು ಮಾಡೋದು? ಪಬ್ಲಿಕ್ ಎಲ್ಲ ಅಂದರೆ ಮತ್ತೆ ಕಂಪ್ಲೇಂಟ್ ಮಾಡ್ತೀವಿ. ಸಲ ಬೇರೆ ಊರ್ಲೇಸಿಂದ ಹಳ್ಳಿ ಲೇಸಿಂದ ಬಂದಿವಿ, ರೈತರು ಆಫರ್ ಬಿಟ್ಟಾರಂತ. ಬಟ್ ಇಲ್ಲಿ ನೋಡಿದ್ರೆ ಯಾವ ಆಫರ್ ಇಲ್ಲ, ಏನಿಲ್ಲ. ಅಂಗಡಿ ಓಪನ್ ಮಾಡ್ಕೊಂಡು ಹೆಚ್ಚಿಕೊಂಡು ಹೋಗ್ಬಿಟ್ರು. ಬಟ್ ಇವಾಗ ನಾವು ಏನು ಮಾಡ್ಬೇಕು? ಏನು ಬರೆಯಲ್ಲ, ಏನು ಬರೆಯಲ್ಲ. ಯಾವ್ರಿಂದ ಬಂದಿರೋಣ? ನಾವು ಸಿರುವಾರ್ಲೇಸಿಂದ ಬಂದಿದ್ದೆವು. ಯಾವ ಮೊಬೈಲ್ ಅಂಗಡಿಯಾಗ ಏನಾಗಿತ್ತು? ಸ್ಟಾರ್ ಮೊಬೈಲ್ ಅಂತ ರಾಮ ಮಂದಿರ ಪಕ್ಕ ವಿಡಿಯೋ ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ, ನೋಡಿಕೆಸಿ ಬಂದೀವಿ. ಬಟ್ ಐಫೋನು ಕಮ್ಮಿ ಆಫರ್ಗೆ ಅಂತ ಇಲ್ಲಿ ನೋಡಿದ್ರೆ ಯಾವ ಆಫರ್ ಇಲ್ಲ, ಏನೂ ಇಲ್ಲ.
ಏನನ್ಸದೆ ನೋಡಿದ್ರೆ ಮೋಸ fake ಎಲ್ಲ ಸೋಷಿಯಲ್ ಮೀಡಿಯಾನೇ ಅವರು ಯಾರೋ ಬಿಟ್ಟರ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಎಕ್ಸ್ಚೇಂಜ್ ಮಾಡ್ಯಾರ ಮತ್ತೆ ಬಿಟ್ರ ಇನ್ನೊಂದು ವಿಡಿಯೋ ಬಿಟ್ರ ಡಿಲೀಟ್ ಮಾಡಿ ವಿಡಿಯೋ ಹಿಂಗೆ ಯಾಕೆ ಮಾಡ್ತಾರೆ? ಈಗ ಜಾಹೀರಾತು. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 98451
89626 79753 89626. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯ ದೇದುರ್ಗ ತಾಲೂಕಿನ ಗಬ್ಬೂರು ಹೋಬಳಿಯ ಹೊನ್ನಟಗಿ ಗ್ರಾಮದಿಂದ 3.5 ಕಿಲೋಮೀಟರ್ ರಸ್ತೆ ಸುಧಾರಣೆ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಕೆಪಿಸಿಸಿ ಸೇರಿದಂತೆ ಸಚಿವರಾಗಿ ಕಾರ್ಯನಿರ್ವಹಿಸಿರುವ ಈಶ್ವರ್ ಖಂಡ್ರೆ ಅವರನ್ನು ಶ್ರದ್ಧೆ ಮತ್ತು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನೂತನವಾಗಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರಚನೆಯಾಗುವ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದರು. ಅಲ್ಲದೆ ಸಿಂಧನೂರು ವಿಧಾನಸಭಾ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿರುವ ಹಂಪನಗೌಡ ಬಾದರ್ಲಿ ಅವರಿಗೆ ಸೇವಾ ಹಿರಿತನ ಪರಿಗಣಿಸಿ ಸಚಿವ ಸ್ಥಾನ ನೀಡಬೇಕೆಂದರು. ಪ್ರಸ್ತುತ ರಚನೆಯಾಗಿರುವ ಸಚಿವ ಸಂಪುಟದಲ್ಲಿ ಸಮಾಜದ 10 ರಿಂದ 11 ಜನರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ಸುದೀರ್ಘ ಕಾಲ ಆಳಿದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರು ನಿಯಮಿತ ಮುಖ್ಯಮಂತ್ರಿಗಳು, ಅವರಿಗೆ ಒಂದು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ನೂತನವಾಗಿ ನಿಯೋಜಿತ ಮುಖ್ಯಮಂತ್ರಿಗಳಾಗಿ ನಿಯೋಜಿತಗೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಹೊಸ ಒಂದು ಸರ್ಕಾರವನ್ನು ರಚಿಸುವ ಸಮಯದಲ್ಲಿ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಬಯಸ್ತೇನೆ. ಈ ಒಂದು ಸುದ್ದಿಗೋಷ್ಠಿಯ ವಿಶೇಷ ಏನು ಅಂತಂದರೆ, ಈಗ ನಾವು ಲಿಂಗಾಯತ ವೀರಶೈವ ಸಮಾಜ ರಾಜ್ಯದಲ್ಲಿ ಪ್ರಬಲವಾದ ಸಮುದಾಯ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ. ಸುಮಾರು 1.5 ಕೋಟಿಗೂ ಅಧಿಕಿರ್ತಕ್ಕಂಥ ನಮ್ಮ ಸಮುದಾಯಕ್ಕೆ ಪ್ರತಿ ಸಲ ಕೂಡ ಸ್ವಲ್ಪ ಏನು ಅನ್ಯಾಯ ಆಗ್ತಾ ಬಂದಿದೆ ಅಂತಕ್ಕಂಥ ಮಾತನ್ನು ವಿಷಾದದಿಂದ ಹೇಳಬೇಕಾಗ್ತದೆ. ಈಗ ಸಂಪುಟದಲ್ಲಿ ಹೆಚ್ಚಿನ ಒಂದು ಸ್ಥಾನಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಈಗ ಕೊಟ್ಟಿದ್ದಾರೆ, ಒಂದು 10 ಕೊಡಲಿ ಅಂತ ನಮ್ಗೆ ಇದಿದೆ. ಮೊದಲನೇದಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಏನು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತಕ್ಕಂಥದ್ದು ಪ್ರಥಮವಾಗಿ ನಾವು ಬೇಡಿಕೆಯಿಟ್ಟಿರ್ತಕ್ಕಂಥದ್ದು. ಜೊತೆಗೆ ಅವರು 4 ಬಾರಿ ಸತತವಾಗಿ ಶಾಸಕರಾಗಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಭಾಲ್ಕಿ ಮತಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಅವರಿಗೆ ವಹಿಸಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕವಾಗಿ
ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಅಂಥವರಿಗೆ ಈ ಕಲ್ಯಾಣ ಕರ್ನಾಟಕ ಭಾಗದಿಂದ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರೆ, ಅದೇ 2 ಬಾರಿ ಮಂತ್ರಿಗಳಾಗಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿಯೂ ಕೂಡ ಅತ್ಯಂತ ಯಶಸ್ವಿ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅಂಥವರಿಗೆ ಈ ಭಾಗದಿಂದ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ರಾಜ್ಯದ ಎಲ್ಲ ಸಮುದಾಯದವರಿಗೂ ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಸಮುದಾಯದವರನ್ನ ಒಟ್ಟಾಗಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ದೂರದೃಷ್ಟಿ ಮತ್ತು ಅಂತಹ ವಿಶಾಲ ಮನೋಭಾವ ಇರೋದರಿಂದ ಅವರನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕಂತಕ್ಕಂಥದ್ದು ನಮ್ಮ ಮೊದಲನೇ ಬೇಡಿಕೆ. ಮುಂದುವರೆದಂತೆ ನಮ್ಮ ರಾಯಚೂರು ಜಿಲ್ಲೆಯಿಂದ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾದರ್ಲಿ ಹಂಪನಗೌಡ ಸಾಹೇಬರು ಇದುವರೆಗೂ ಕೂಡ ಮಂತ್ರಿ ಸ್ಥಾನದಿಂದ ವಂಚಿತವಾಗಿ ಬಂದಿದ್ದಾರೆ. ಅವರಿಗೂ ಕೂಡ ಅವರ ಹಿರಿತನವನ್ನು, ಅವರ ಮುತ್ಸದ್ದಿತನವನ್ನು, ಅವರ ಕಾರ್ಯಕ್ಷಮತೆಯನ್ನು ಮನಗಂಡು ಏನು ಕಳೆದ ಬಾರಿ ಅವರು ಮಂತ್ರಿಗಳಾಗಬೇಕಾಗಿತ್ತು, ಆಗಿಲ್ಲ. ಈ ಸಲ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಂತಕ್ಕಂಥದ್ದು ನಮ್ಮದು 2ನೇ ಒತ್ತಾಯ ಆಗಿರ್ತದೆ. 3ನೇದು, ಈ ಸಲ ನಮ್ಮ ಸಂಪುಟದಲ್ಲಿ ನಮ್ಮ ನಿರ್ಗಮಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸರ್ ಅವರ ಸಂಪುಟದಲ್ಲಿ 7ರಿಂದ 8 ಜನ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈಗ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಶಾಸಕರು ಕೂಡ ವೀರಶೈವ ಲಿಂಗಾಯತ ಶಾಸಕರು ಸುಮಾರು 54-57 ಜನ ಶಾಸಕರಿದ್ದಾರೆ. ಅದರ ಪ್ರಕಾರವಾಗಿ ಕನಿಷ್ಠ 10 ಸ್ಥಾನಗಳನ್ನಾದರೂ ಕೂಡ ಸಚಿವರನ್ನಾಗಿ ಮಾಡಬೇಕಂತಕ್ಕಂಥದ್ದು ಮೂರನೇ ಬೇಡಿಕೆ ಇದೆ. ಯಾಕೆ ಅಂತಂದರೆ ಈ ಒಂದು ಸಮುದಾಯ, ನಮ್ಮ ವೀರಶೈವ ಲಿಂಗಾಯತ ಸಮುದಾಯ ಯಾವುದೇ ಸರ್ಕಾರವನ್ನು ರಚಿಸಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಎಲ್ಲ ಕ್ಷೇತ್ರಗಳಲ್ಲಿ, ಇಡೀ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯದ ಒಂದು ನಿರ್ಣಾಯಕ ಪಾತ್ರ ಸದಾ ಇರ್ತದೆ. ಯಾವುದೇ ಸರ್ಕಾರ ರಚನೆ ಆಗಬೇಕಾದರೂ ಕೂಡ ವೀರಶೈವ ಲಿಂಗಾಯತ ಸಮುದಾಯದ ಒಂದು ಅವಶ್ಯಕತೆ ಅಥವಾ ನಿರ್ಣಾಯಕ ಪಾತ್ರ ಇರೋದ್ರಿಂದ ನಮ್ಮ ಒಂದು ಈ ಮನವಿಯನ್ನು ರಾಯಚೂರು ಜಿಲ್ಲಾ ಘಟಕದ ವೀರಶೈವ ಲಿಂಗಾಯತ ಸಮಾಜದ ಏನು ಮಹಾಸಭೆಯ ಒಂದು ಬೇಡಿಕೆ ಮತ್ತು ಕೋರಿಕೆ ಏನಿದೆ, ಈ ಒಂದು ಮುಖ್ಯಮಂತ್ರಿಗಳು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವರು ಮತ್ತು ಎಲ್ಲರೂ ಕೂಡ ಏನು ಸಿದ್ದರಾಮಯ್ಯ ಸರ್ ಅವರ ಸಹಕಾರವನ್ನು ಪಡೆದು ಹೈಕಮಾಂಡಿನ ಒಂದು ಆದೇಶ, ಅವರ ಒಂದು ಸಲಹೆಯನ್ನು ಮತ್ತು ಅನುಮತಿಯನ್ನು ಪಡೆದು ಕನಿಷ್ಠ 10 ಜನರಿಗೆ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸಬೇಕಂತಕ್ಕಂಥದ್ದು ಒಂದು ಬೇಡಿಕೆ ನಮ್ಮ. ಈ ಸಂದರ್ಭದಲ್ಲಿ ಭೀಮರೆಡ್ಡಿ ಕಲ್ಲೂರು, ಸೋಮನಾಥ ಗಣದಿನಿ, ಡಾಕ್ಟರ್ ಪರಮೇಶ್ವರಪ್ಪ ಸಾಲಿಮಠ್, ಪ್ರತಿಭಾ ಕೊನ್ನಾಳ್ ಇದ್ದರು. ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ರಚನೆಯಾಗಲಿರುವ ನೂತನ ಸಚಿವ ಸಂಪುಟದಲ್ಲಿ ಬಲಗೈ ಸಮುದಾಯ ಹಿರಿಯರಾದ ಡಾಕ್ಟರ್ ಜಿ. ಪರಮೇಶ್ವರ್ ಇವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಯುವಕರನ್ನು ಆಯ್ಕೆ ಮಾಡುವುದಾದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಬಲಗೈ ಜಾತಿಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಭೀಮಣ್ಣ ಮಂಚಲ್ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸುದೀರ್ಘ ರಾಜಕೀಯದಲ್ಲಿ ಡಾಕ್ಟರ್ ಪರಮೇಶ್ವರ್ ಇವರು ಸಚಿವರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿ ಸಮರ್ಥ ಅಧಿಕಾರ ನಿರ್ವಹಿಸಿದ್ದಾರೆ. ಅನುಭವಿ ರಾಜಕಾರಣಿಯಾಗಿರುವವರನ್ನು ಮುಖ್ಯಮಂತ್ರಿಯನ್ನಾಗಿಸಬೇಕಿತ್ತು. ಸೇವಾ ಹಿರಿತನದ ಮೇಲೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕೆಂದರು. ಯುವಕರನ್ನು ಅಧಿಕಾರ ನೀಡುವುದೇ, ಅದರಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಅಧಿಕಾರ ನಿರ್ವಹಿಸಿರುವ ಪ್ರಿಯಾಂಕ್ ಖರ್ಗೆ ಅವರನ್ನು ಉಪಮುಖ್ಯಮಂತ್ರಿ ಮಾಡಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ರಾಜಕೀಯ ಅಧಿಕಾರ ನೀಡಬೇಕೆಂದರು. ನೂತನವಾಗಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ಬಲಗೈ ಜಾತಿಗಳ ಒಕ್ಕೂಟದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಗೋಷ್ಠಿ ಮುಖ್ಯ ಉದ್ದೇಶ ಸಂಪುಟದಲ್ಲಿ ನಮ್ಮ ಬಲಗೈ ಸಮುದಾಯದ ನಾಯಕರಾದ ಶ್ರೀ ಡಾಕ್ಟರ್ ಜಿ. ಪರಮೇಶ್ವರ್ ಹಾಗೂ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಇವರಿಗೆ ಇಬ್ಬರನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡಲು ಈ ಗೋಷ್ಠಿ ಮುಖಾಂತರ ಮನವಿಯೊಂದಿಗೆ ಒತ್ತಾಯಿಸುತ್ತೇವೆ. ಹಿರಿಯರನ್ನು ನೇಮಕ ಮಾಡಲು ಉದ್ದೇಶಿಸಿದರೆ ಡಾಕ್ಟರ್ ಜಿ. ಪರಮೇಶ್ವರ್ ಅವರನ್ನು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಲಿ. ಏಕೆಂದರೆ ಅವರು ಸುದೀರ್ಘ ರಾಜಕಾರಣದಲ್ಲಿ 1989, 1999, 2004 ಮಧುಗಿರಿ ಕ್ಷೇತ್ರದಿಂದ, 2008ರಿಂದ ಕೊಟಗೆರೆ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಇವರು ಹಲವಾರು ಖಾತೆಗಳನ್ನು, ರೇಷ್ಮೆ ಖಾತೆ 1993-94, ಉನ್ನತ ವೈದ್ಯಕೀಯ ಸಚಿವರಾಗಿ 1999, 2004, ಗೃಹ ಸಚಿವರಾಗಿ 2015-19, ಉಪಮುಖ್ಯಮಂತ್ರಿಯಾಗಿ 2018-19 ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಸರಿಸುಮಾರು 8 ವರ್ಷಗಳ ಕಾಲ ಪಕ್ಷ ಸಂಘಟನೆ ಮಾಡಿ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇಂತಹ ಅನುಭವಿ ರಾಜಕಾರಣಿಯನ್ನು ಯಾವತ್ತೂ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಾಗಿತ್ತು. ಕೆಲವು ರಾಜಕೀಯ ಕಾರಣಗಳಿಂದ ಕೈ ತಪ್ಪಿದೆ.
ಯುವಕರು ಕೋಟಾದ ಅಡಿಯಲ್ಲಿ ಗುರುತಿಸುವುದಾದರೆ ಶ್ರೀ ಪ್ರಿಯಾಂಕಾ ಖರ್ಗೆ ಜಿ ಅವರನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಲಿ. ಈಗಾಗಲೇ ಅವರಿಗೆ ನೀಡಿದ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಸದನದಲ್ಲಿ ಇವರ ಗರ್ಜನೆ ಇಡೀ ರಾಜ್ಯವೇ ನೋಡಿದೆ. ಈಗಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ಮೆಚ್ಚಿಕೊಂಡಿದ್ದಾರೆ. ಸದನದಲ್ಲಿ ವಿರೋಧ ಪಕ್ಷದ ನಾಯಕರುಗಳಿಗೆ ಸಿಂಹ ಸ್ವಪ್ನವಾಗಿದ್ದು ನಾವೆಲ್ಲರೂ ನೋಡಿದ್ದೇವೆ. ಇಂಥ ಯುವಕರಿಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಅವಕಾಶ ಯಾಕೆ ನೀಡಬಾರದು ಎಂದು ನಾವುಗಳು ಕೇಳುತ್ತಿದ್ದೇವೆ. ಒಕ್ಕೂಟ ಕಾರ್ಯಾಧ್ಯಕ್ಷ ಕೆಇ ಕುಮಾರ್ ಮಾತನಾಡಿ, ಬಲಗೈ ಸಮುದಾಯಕ್ಕೆ ರಾಜಕೀಯ ಅಧಿಕಾರ ಜನಸಂಖ್ಯೆಗೆ ಅನುಗುಣವಾಗಿ ದೊರೆತಿಲ್ಲ. ಎಲ್ಲದಕ್ಕೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ತೋರಿಸಲಾಗುತ್ತದೆ. ಅವರ ಸೇವಾ ಹಿರಿತನ, ಸಂಘಟನಾ ಶಕ್ತಿ ಮೇಲೆ ನೇಮಕ ಮಾಡಲಾಗಿದೆ. ಆದರೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಇಂದಿಗೂ ದೊರೆಯುತ್ತಿಲ್ಲ. ಡಾಕ್ಟರ್ ಪರಮೇಶ್ವರ್ ಇವರಿಗೆ ಸಿಎಂ ಆಗುವ ಅವಕಾಶಗಳನ್ನು ಕಾಂಗ್ರೆಸ್ ಸರ್ಕಾರ ನೀಡಿಲ್ಲ. ಈ ಬಾರಿಯಾದರೂ ಉಪಮುಖ್ಯಮಂತ್ರಿಯನ್ನಾಗಿಸಿ ನ್ಯಾಯ ಒದಗಿಸಬೇಕೆಂದರು. ಅದೇ ರೀತಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನಾತ್ಮಕವಾಗಿ ಬಲಿಷ್ಠಗೊಳ್ಳಲು ಪ್ರಿಯಾಂಕ್ ಖರ್ಗೆ ಅವರು ಕೊಡುಗೆ ಇದ್ದು, ಯುವಕರನ್ನು ಪರಿಗಣಿಸಿದ್ದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದರು. ಜಿಲ್ಲಾ ಮಟ್ಟದಲ್ಲಿ ಬಲಗೈ ಸಮುದಾಯಕ್ಕೆ ರಾಜಕೀಯ ಅಧಿಕಾರ ದೊರೆತಿಲ್ಲ. 14 ಬ್ಲಾಕ್ ಕಾಂಗ್ರೆಸ್ ಘಟಕಗಳಲ್ಲಿ ಒಂದೇ ಒಂದು ಬಲಗೈ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ನೀಡಿಲ್ಲ. ನಿಗಮ ಮಂಡಳಿಗಳಲ್ಲಿ ಕೆಲವರಿಗೆ ಮಾತ್ರ ನಾಮನಿರ್ದೇಶನ ಮಾಡಿದ್ದು ಬಿಟ್ಟರೆ ರಾಜಕೀಯ ಅಧಿಕಾರ ನೀಡುವಲ್ಲಿ ಅನ್ಯಾಯವಾಗಿದ್ದು ಸರಿಪಡಿಸಬೇಕೆಂದರು. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಸರ್ಕಾರ ಸ್ಥಿತಿಗೆ ಬರ್ತಾ ಇದೆ, ಈ ಒಂದು ಸರ್ಕಾರದಲ್ಲಿ ನಮ್ಮ ಸಮುದಾಯದ ಬಲಗೈ ಸಮುದಾಯದ ಡಾಕ್ಟರ್ ಜಿ. ಪರಮೇಶ್ವರ್ ಹಿರಿಯರು ಅಂತ ತಿಳ್ಕೊಂಡ್ರೆ, ಯಾಕಂದರೆ ಭಾಳಷ್ಟು ಅನುಭವಿಗಳಿದ್ದಾರೆ, ಅವರಿಗೆ ಉಪಮುಖ್ಯಮಂತ್ರಿಯನ್ನಾಗಿ ಇದು ಮಾಡಬೇಕು. ಇಲ್ಲಾಂದರೆ ಕಲ್ಯಾಣ ಕರ್ನಾಟಕ ಭಾಗದ ಅತಿ ಹೆಚ್ಚಿರೋದ್ರಿಂದ ಮತ್ತು ಈ ಭಾಗದ ಯುವ ನಾಯಕರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಉಪಮುಖ್ಯಮಂತ್ರಿಯಾಗಿ ಅನ್ನೋದು ಒಂದು ನಮ್ಮ ಒಟ್ಟಾರೆಯಾಗಿ ಬಲಗೈ ಸಮುದಾಯದ ಒಂದು ಬೇಡಿಕೆ ಇದೆ. ಅದರ ಜೊತೆಗೆ ಸ್ಥಳೀಯವಾಗಿ ಕೂಡ ನಮಗೆ ಭಾಳಷ್ಟು ಈ ಒಂದು ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಯಾಕೆಂದರೆ ಸರ್ಕಾರದ ಮಟ್ಟದಲ್ಲಾಗಿರ್ಬೋದು ಅಥವಾ ಪಕ್ಷದ ಸ್ಥಾನಮಾನಗಳಲ್ಲಿ ನಮಗೆ ಜಿಲ್ಲಾ ಸಮಿತಿ ಇರ್ಬೋದು, ತಾಲೂಕು ಸಮಿತಿಗಳಲ್ಲಿರ್ಬೋದು ಅಥವಾ ರಾಜ್ಯ ಮಟ್ಟದ KPCCಯಲ್ಲಿ ಕೂಡ ನಮಗೆ ಯಾವುದೇ ರೀತಿಯ ಒಂದು ಅವಕಾಶಗಳು ಸಿಗ್ತಾ ಇಲ್ಲ ಪಕ್ಷದ ಒಂದು ಮಟ್ಟಿಗೆ. ಇವತ್ತು 14 ಬ್ಲಾಕ್ ಅಧ್ಯಕ್ಷರಿದ್ದಾರೆ, ಅದರಲ್ಲಿ ಇಲ್ಲಿವರೆಗೂ ಒಂದು ಚಲುವಾದಿ ಸಮಾಜ ಅಂದರೆ ಒಂದು ಬಲಗೈ ಸಮಾಜದ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ. ಅದೇ ರೀತಿಯಾಗಿ ಏನು ಜಿಲ್ಲಾ ಸಮಿತಿಯಲ್ಲಿ ಕೂಡ ಆಟಕ್ಕುಟ್ಟು ಲೆಕ್ಕಕ್ಕಿಲ್ಲ, ಅದು ನಾವು ಹೋಗಿ ಮನವಿ ಕೊಟ್ಟಾಗ ಮಾತ್ರ ಒಂದಿಬ್ಬರನ್ನ ಆಟಕ್ಕುಟ್ಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಅವರು ಇದು ಮಾಡ್ತಾರೆ. ಈ ಜನಾಂಗದ ಮತಗಳು ಮಾತ್ರ ಅವ್ರಿಗೆ ಬೇಕು. ಆದರೆ ಈ ಜನಾಂಗದ ಅವಕಾಶಗಳು ಬಂದಾಗ ಈ ಜನಾಂಗಕ್ಕೆ ಯಾಕೆ ವಂಚನೆ ಮಾಡ್ತಾ ಇದ್ದಾರೆ? ಸ್ಥಳೀಯವಾಗಿ 40-50 ವರ್ಷಗಳಿಂದ ರಾಜಕಾರಣ ಮಾಡಿದಂಥ ನಮ್ಮ ಸ್ಥಳೀಯ ನಾಯಕರು ನಾವಿಲ್ಲಿ ಓಟ್ ಆಗ್ತಾ ಇದ್ವಿ. ನಾವೆಲ್ಲ ಹೋಗಿ ಕೇಳಿದ್ರೆ ನಿಮ್ಮವರೇ ಮೇಲೆ ಇದ್ದಾರೆ, ನಿಮ್ಮವರೇ ಎಲ್ಲ ಉನ್ನತ ಸ್ಥಾನದಲ್ಲಿದ್ದಾರೆ ಅಂತ. ಓಟ್ ಯಾರು ನಾವು ಅವ್ರಿಗೆ ಆಗ್ತಾ ಇದ್ದೀವ, ಇವ್ರಿಗೆ ಆಗ್ತಾ ಇದ್ದೀವಿ ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡುವಂಥದ್ದು ನಮ್ಮ ಸಮುದಾಯ ಪ್ರಶ್ನೆ ಮಾಡ್ತಾ ಇದೆ. ನಮ್ಮ ಸಮುದಾಯಕ್ಕೆ ಹೋಗಿ ನಾವು ಕೇಳಬೇಕಾದ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ರಿ ಅಂತ ನಾವು ಕೇಳಬೇಕಾದ್ರೆ ಅವ್ರು ಹೇಳ್ತಾರೆ, ನಿಮ್ಮನ್ನೇ ಏನು ಮಾಡಿಲ್ಲ, ನೀವು ಹೆಂಗೆ ನೀವು ಬಂದು ಕೇಳ್ತಾ ಇದ್ದೀರಿ, ಆ ಪಕ್ಷ ನಿಮ್ಮನ್ನು ಗುರುತಿಸೋದಿಲ್ಲ ಅಂದಮೇಲೆ ನಾವು ಯಾಕೆ ಆ ಪಕ್ಷಕ್ಕೆ ನಿಲ್ಕೋಬೇಕು ಅನ್ನೋ ಒಂದು ಪ್ರಶ್ನೆ ಇವತ್ತು ಯುವಕರಲ್ಲಿ ಕಾಡ್ತಾ ಇದೆ. ಈ ಒಂದು ಮಾಧ್ಯಮದ ಮುಖಾಂತರ ಈ ಒಂದು ವಿಚಾರವನ್ನು ಅವರಿಗೆ. ಈ ಸಂದರ್ಭದಲ್ಲಿ ಒಕ್ಕೂಟದ ಗೌರವಾಧ್ಯಕ್ಷ ಎಸ್. ಸತ್ಯನಾರಾಯಣ, ಬಸವರಾಜ್ ಆರ್ ರಾಮಕೃಷ್ಣ, ಆಂಜನೇಯ ಕೊಂಬಿನ್, ಎಂ. ಮಾರೆಪ್ಪ, ಶಶಿಧರ್ ಗಾರ್ಲೆ, ದಿಗಂಬರ್, ವಿಜಯ ಗಾರ್ಲೆ, ಬಾಬು ಬಿಕೆ, ನಾಗರಾಜ್, ಮಹೇಶ್, ಹನುಮಂತು ಸೇರಿದಂತೆ ಅನೇಕರಿದ್ದರು. ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ ಚಾಮರಾಜನಗರದ ಶಾಸಕ ಪುಟ್ಟರಂಗಶೆಟ್ಟಿ ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಉಪ್ಪಾರ ಮಹಿಳಾ ಮಂಡಳಿ ಅಧ್ಯಕ್ಷೆ ಸುರೇಖಾ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಉಪ್ಪಾರ ಸಮಾಜ ಏಕೈಕ ಶಾಸಕ ಪುಟ್ಟರಂಗಶೆಟ್ಟಿ ಅವರಿಗೆ ಪ್ರಮುಖ ಸಚಿವ ಸ್ಥಾನ ನೀಡುವ ಮೂಲಕ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಬೇಕು. ರಾಜ್ಯದಲ್ಲಿ ಉಪ್ಪಾರ ಸಮಾಜದ 25ರಿಂದ 30 ಲಕ್ಷ ಮತದಾರರು ಇದ್ದು 135 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಗೆಲುವು ಸಾಧಿಸಲು ಸಮಾಜ ಬೆಂಬಲ ಇಲ್ಲದೇ ಇಲ್ಲ. ರಾಜಕೀಯವಾಗಿ ಬೆಳೆಯಲು ಸಮಾಜದ ಏಕೈಕ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕೆಂದರು. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಉಪ್ಪಾರ ಸಮಾಜಕ್ಕೆ ಯಾವುದೇ ಶಾಸಕರನ್ನಾಗಿಸಲು ಟಿಕೆಟ್ ನೀಡಿಲ್ಲ. ಕಾಂಗ್ರೆಸ್ ಪಕ್ಷ ಚಾಮರಾಜನಗರದಲ್ಲಿ ಪುಟ್ಟರಂಗಶೆಟ್ಟಿ ಅವರಿಗೆ ನೀಡಿದೆ. ಅವರಿಗೆ ಸಚಿವ ಸ್ಥಾನ ನೀಡಿ ಸಮಾಜವನ್ನು ರಾಜಕೀಯವಾಗಿ ಬೆಳೆಯಲು ಅವಕಾಶ ನೀಡಬೇಕೆಂದರು. ಉಪ್ಪಾರ ಮಹಿಳಾ ಸಂಘದ ಕಡೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸತತವಾಗಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಶ್ರೀ
ಸಿ ಪುಟ್ಟರಂಗಶೆಟ್ಟಿ ಅವರಿಗೆ ಪ್ರಮುಖ ಖಾತೆಯ ಸಚಿವ ಸ್ಥಾನ ನೀಡಬೇಕೆಂದು ಕಾಂಗ್ರೆಸ್ ವರಿಷ್ಠರಾದ ಜಿಲ್ಲಾ ಬಹಿರಂಗ ಉಪ್ಪಾರ ಸಮಾಜ ಮಹಿಳಾ ಕಡೆಯಿಂದ ಮಹಿಳಾ ಸಂಘದಿಂದ ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಉಪ್ಪಾರ ಸಮಾಜವು 25ರಿಂದ 30 ಲಕ್ಷ ಮತದಾರರು. ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯಾದ್ಯಂತ ಉಪ್ಪಾರ ಸಮಾಜವು ಅತಿ ಹೆಚ್ಚಿನ ಬೆಂಬಲವನ್ನು ನೀಡುವ ಮೂಲಕ 135 ಕ್ಷೇತ್ರಗಳಲ್ಲಿ ಜಯಗಳಿಸಿ ಸರ್ಕಾರ ರಚನೆಗೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ಉಪ್ಪಾರ ಸಮಾಜ ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ತೀನಿ. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷವು ಪ್ರಬಲ ಅಭ್ಯರ್ಥಿಗೆ ಟಿಕೆಟ್ ನೀಡಿ ಹಿಂದುಳಿದ ವರ್ಗಕ್ಕೆ ಸೇರಿರುವ ಉಪ್ಪಾರ ಸಮಾಜದ ಏಕೈಕ ಶಾಸಕರಾದ ಶ್ರೀ ಪುಟ್ಟರಂಗಶೆಟ್ಟಿ ಅವರನ್ನು ಮುಗಿಸುವ ಹುನ್ನಾರ ನಡೆಸಿತು. ಆದರೆ ಕ್ಷೇತ್ರದ ಮತದಾರರು ಸ್ಥಳೀಯ ಅಭ್ಯರ್ಥಿಗೆ ಮತವನ್ನು ನೀಡಿ ಅವರನ್ನು ಜಯಗಳಿಸುವಲ್ಲಿ ಸಫಲರಾಗಿದ್ದಾರೆ. ಸುಮಾರು 35ರಿಂದ 40 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಮತಗಳಿದ್ದು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷವು ಉಪ್ಪಾರ ಸಮಾಜಕ್ಕೆ ಟಿಕೆಟ್ ನೀಡದ ಕಾರಣ ಒಗ್ಗಟ್ಟಿನಿಂದ ಸಿದ್ದರಾಮಯ್ಯ ಅವರನ್ನು ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡಿ ಬಹುಮತ ಪಡೆಯಲು ಸಹಕರಿಸಿದ್ದೇವೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಇದರಲ್ಲಿ ತೋರಿಸಿಕೊಡುತ್ತದೆ. ಹಾಗೆ ಕಾಂಗ್ರೆಸ್ ಪಕ್ಷವು ಈ ಬಾರಿ ಉಪ್ಪಾರ ಸಮಾಜದ ಮುಂಚೂಣಿ ನಾಯಕರನ್ನು ಗುರುತಿಸಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿಕೊಳ್ಳುತ್ತದೆ. ಈ ಸಂದರ್ಭದಲ್ಲಿ ರೇಣುಕಾ, ಶಾಂತ, ರತ್ನ, ಶರಣಬಸವ, ನಿರ್ಮಲಾ, ಸಂತೋಷ್ ಸೇರಿದಂತೆ ಅನೇಕರಿದ್ದರು. ನದಿಗೆ ಈಜಲು ಹೋಗಿ ಒಂದು ಮಗುವಿನ ತಂದೆ, 2 ಯುವಕರು ಹಾಗೂ ಓರ್ವ ಯುವತಿ ಸೇರಿ 5 ನೀರು ಪಾಲಾಗಿರುವ ಘಟನೆ ರಾಯಚೂರು ಗಡಿಯ ಮಂತ್ರಾಲಯದ ತುಂಗಾಭದ್ರಾ ನದಿಯಲ್ಲಿ ಶನಿವಾರ ಸಂಜೆ ಸಂಭವಿಸಿದೆ. ತೆಲಂಗಾಣದ ಹೈದರಾಬಾದ್ ನಿವಾಸಿಯಾದ ವಡ್ಲ ಸತೀಶ್ 35 ವರ್ಷ, ಇವರ ಪುತ್ರ ಯುವನ್ ಚಂದ್ರ 5 ವರ್ಷ, ಮಂತ್ರಾಲಯ ನಿವಾಸಿ ರಾಘವೇಂದ್ರ 28 ವರ್ಷ, ಕರ್ನೂಲ್ನ ಎಮ್ಮಿಂಗ್ನೂರು ನಿವಾಸಿ ವಡ್ಲದನು 23 ವರ್ಷ, ಅನಂತಪುರದ ನಿವಾಸಿ ಸಂಧ್ಯಾ 22 ವರ್ಷ ನೀರು ಪಾಲಾದವರು ಎಂದು ಗುರುತಿಸಲಾಗಿದೆ. ಮಂತ್ರಾಲಯದಲ್ಲಿ ಸಂಬಂಧಿಕರ ಮನೆಯಲ್ಲಿ ಭಾನುವಾರ ಏರ್ಪಡಿಸಿದ್ದ ಸತ್ಯನಾರಾಯಣ ಪೂಜೆಗೆ ಆಗಮಿಸಿದ್ದು ಶನಿವಾರ ಸಂಜೆ ನದಿಯಲ್ಲಿ ಈಜಲು ತೆರಳಿದ್ದರು. ಈ ವೇಳೆ ಬಾಲಕ ಯುವನ್ ಚಂದ್ರ ನೀರಿನಲ್ಲಿ ಮುಳುಗಲು ಪ್ರಾರಂಭಿಸಿದ್ದಾನೆ. ಈತನ ರಕ್ಷಣೆಗೆಂದು ಉಳಿದ 5 ನದಿಯ ಆಳಕ್ಕೆ ಇಳಿದಿದ್ದು 4 ಕೊಚ್ಚಿಕೊಂಡು ಹೋಗಿದ್ದಾರೆ. ಇವರಲ್ಲಿ ಯುವತಿ ಅಪರ್ಣಾ ಆಧೋನಿ ಎಂಬುವರು ಪಾರಾಗಿದ್ದು ತಕ್ಷಣ ಅವರು ಸ್ಥಳೀಯರು ಹಾಗೂ ಕುಟುಂಬದವರಿಗೆ ಘಟನೆ ಮಾಹಿತಿ ನೀಡಿದ್ದಾರೆ. ಸ್ಥಳೀಯ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಪರಿಣಿತ ಈಜುಗಾರರು ಕಂಟ್ರಿ ಬೋಟ್ಗಳನ್ನು ಬಳಸಿ ಶನಿವಾರ ರಾತ್ರಿ 8:30ರವರೆಗೆ ತೀವ್ರ ಶೋಧ ಕಾರ್ಯ ನಡೆಸಿದ್ದಾರೆ. ಈ ವೇಳೆ ಧನು ಎಂಬ ಯುವಕನ ಮೃತದೇಹ ಸಿಕ್ಕಿದೆ. ಇಂದು ಯುವನ್ ಚಂದ್ರ ಹಾಗೂ ಆತನ ತಂದೆ ವಡ್ಲ ಸತೀಶ್ ಮೃತದೇಹಗಳು ದೊರೆತಿದ್ದು ಮರಣೋತ್ತರ ಪರೀಕ್ಷೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಪೊಲೀಸರು ಸ್ಥಳೀಯ ಮೀನುಗಾರರೊಂದಿಗೆ ಉಳಿದ 2ರಿಗೆ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಡಿವೈಎಸ್ಪಿ ಭಾರ್ಗವಿ ಅವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಇದೀಗ ಹಬ್ಬದ ವಾತಾವರಣವಿದ್ದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಆಂಧ್ರಪ್ರದೇಶ ಜಿಲ್ಲಾ ಉಸ್ತುವಾರಿ ಸಚಿವೆ ನಿರ್ಮಲಾ ರಾಮನಾಯ್ಡು ಮತ್ತು ಕೈಗಾರಿಕಾ ಸಚಿವ ಟಿ.ಜಿ. ಭರತ್ ಅವರು ಘಟನೆಗೆ ತೀವ್ರ ದುಃಖ ವ್ಯಕ್ತಪಡಿಸಿದ್ದು ಶೋಧ ಕಾರ್ಯಾಚರಣೆ ಮೇಲ್ವಿಚಾರಣೆ ಮುಂದುವರಿಸುವಂತೆ ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ఎంతమంది? 3 పెద్ద జెంట్స్, ఒక చిన్న పిల్లోడు, ఒక ఇప్పుడు 5 మంది పోయినారు లోపలికి. నువ్వు కాక ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ ಹಾಗೂ ರಂಗಭೂಮಿಯ ಮೂಲಕ ಮಾನವೀಯ ಮೌಲ್ಯಗಳನ್ನು ಉಳಿಸಿ ಬೆಳೆಸುವ ಕಾರ್ಯ ನಡೆಯುತ್ತಿದೆ. ಇಂಥ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಸಮಾಜವನ್ನು ತಿದ್ದುವ ಕೆಲಸ ನಡೆಯಬೇಕು. ಕಲೆ ಎಂಬುದು ಸಮಾಜವನ್ನು ಒಗ್ಗೂಡಿಸುವ ಶಕ್ತಿಯಾಗಿದೆ ಎಂದು ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿ ಸಾಯಿ ಕಿರಣ್ ಆಧೋನಿ ಗುರೂಜಿ ಅಭಿಪ್ರಾಯಪಟ್ಟರು.
ಶನಿವಾರದಂದು ನಗರದ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಸಂಗೀತ ನೃತ್ಯೋತ್ಸವ ಹಾಗೂ ರಂಗಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಹಣ ಪಡೆದು ಪ್ರಶಸ್ತಿಗಳನ್ನು ನೀಡುವ ಸಂದರ್ಭದಲ್ಲಿ ಇಳಿಯ ಮುಪ್ಪಾದ ವಯಸ್ಸಿನಲ್ಲಿ ಇರುವ ಇವರ ಕಲಾ ಪ್ರತಿಭೆಯನ್ನು ಗುರುತಿಸಿ ಇಂತಹ ವೇದಿಕೆಯನ್ನು ಕಲ್ಪಿಸಿ ಯಾವ ಅಪೇಕ್ಷೆಗಳಿಲ್ಲದೆ ಪ್ರಶಸ್ತಿಗಳನ್ನು ನೀಡುತ್ತಿರುವುದು ಶ್ಲಾಘನೀಯ ಎಂದರು. ರಾಯಚೂರು ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಹಿಂದೆ ಇರಬಹುದು, ಆದರೆ ಕಲೆಯಲ್ಲಿ ಸದಾ ಮುಂದಿದೆ. ಈ ಮಣ್ಣಿನಲ್ಲಿ ಅಪಾರ ಪ್ರತಿಭೆಗಳು ಅಡಗಿದ್ದು ಇಲ್ಲಿನ ಕಲಾವಿದರು ತಮ್ಮ ಸಾಧನೆ ಮತ್ತು ಶ್ರಮದಿಂದ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಯುವ ಪೀಳಿಗೆಗಳಿಗೆ ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಸಂಘವು ವೇದಿಕೆ ಕಲ್ಪಿಸುವುದರ ಜೊತೆಗೆ ಜಿಲ್ಲೆಯ ಸಾಂಸ್ಕೃತಿಕ ವೈಭವವನ್ನು ಮತ್ತಷ್ಟು ಶ್ರೀಮಂತಗೊಳಿಸುತ್ತಿವೆ ಎಂದು ಹೇಳಿದರು. ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಮಾತನಾಡಿ, ಜಿಲ್ಲೆಯಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿವೆ. ಜಿಲ್ಲೆಯ ಎಲ್ಲ ಕಲಾವಿದರನ್ನು ಒಗ್ಗೂಡಿಸಿಕೊಂಡು ಹೊಸಬರಿಗೆ ಹಾಗೂ ಕ್ರಿಯಾಶೀಲ ಕಲಾವಿದರನ್ನು ಗುರುತಿಸಿ ವೇದಿಕೆ ಕಲ್ಪಿಸಿ ಅವರನ್ನು ಗೌರವಿಸುವ ಕೆಲಸ ರಂಗಸ್ವಾಮಿ ನಡೆಸಿಕೊಂಡು ಬರುತ್ತಿದ್ದಾರೆ. ಕಲೆ ಸಾಹಿತ್ಯ ಮೂಲಕ ಸಮಾಜವನ್ನು ತಿದ್ದು ಕೆಲಸ ಆಗಬೇಕಿದೆ ಎಂದರು. ನಂತರ ನಾಗವೇಣಿ ಪಾಟೀಲ್ ಮಾತನಾಡಿ, ವೇದಿಕೆಯಲ್ಲಿ ಕೆ ಸತ್ಯನಾಥ ನಿವೃತ್ತ ನೌಕರರು, ಶಕ್ತಿನಗರ ಮಂಜುಳಾ ಅವಧೂತ, ಕೆಸಿ ಅಯ್ಯಣ್ಣ ವಡವಾಟಿ, ಯು ಗೋವಿಂದ ರೆಡ್ಡಿ, ಜಿ ವಿಜಯರಾಜ ರೆಡ್ಡಿ, ಅಂಗಡಿ ತಿಮ್ಮಾರೆಡ್ಡಿ, ವೈಎನ್ ವೀರೇಂದ್ರ ಪ್ರಕಾಶ್, ಟಿ ವಿನೋದ್ ರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ತಾಲೂಕಿನ ಬಿಜನಗೇರ ಗ್ರಾಮದಲ್ಲಿ ಕಿರಿದಾದ ಮುಖ್ಯ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಪಲ್ಟಿಯಾದ ಪರಿಣಾಮ ಯುವಕನೋರ್ವ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತನನ್ನು ಗ್ರಾಮದ ಈರಣ್ಣಗೌಡ 25 ವರ್ಷ ಎಂದು ಗುರುತಿಸಲಾಗಿದೆ. ಜಮೀನಿನಲ್ಲಿ ಮಡಿಕೆ ಹೊಡೆದು ಮನೆಗೆ ಮರಳುತ್ತಿದ್ದ ವೇಳೆ ಕೆರೆ ಕಟ್ಟೆ ಸಮೀಪ ಈ ಅವಘಡ ಸಂಭವಿಸಿದೆ. ಕಿರಿದಾದ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ವಾಹನ ರಸ್ತೆ ಬದಿಯ ತೆಗ್ಗು ಪ್ರದೇಶಕ್ಕೆ ಪಲ್ಟಿಯಾಗಿದೆ. ಅಪಘಾತದ ವೇಳೆ ಟ್ರ್ಯಾಕ್ಟರ್ನಲ್ಲಿ ಇದ್ದ ಈರಣ್ಣಗೌಡ ಅವರ ಮೈ ಮೇಲೆ ಟ್ರ್ಯಾಕ್ಟರ್ ಬಿದ್ದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಚಾಲಕ ಮಾತ್ರ ಸಮಯ ಪ್ರಜ್ಞೆಯಿಂದ ವಾಹನದಿಂದ ಹೊರಗೆ ಜಿಗಿದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಸುಮಾರು 25 ಅಡಿ ಆಳದ ತೆಗ್ಗು ಪ್ರದೇಶಕ್ಕೆ ಟ್ರ್ಯಾಕ್ಟರ್ ಉರುಳಿ ಬಿದ್ದಿದ್ದು, ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳೀಯರು ಧಾವಿಸಿದರು. ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಘಟನೆ ಸಂಬಂಧ ಯರಗೇರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದೇ ರಸ್ತೆಯಲ್ಲಿ ಕಿರಿದಾದ ಮಾರ್ಗದ ಕಾರಣದಿಂದ ಆಗಾಗ ಅಪಘಾತಗಳು ಸಂಭವಿಸುತ್ತಿರುವುದಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಅನಾಹುತಗಳು ಸಂಭವಿಸುವ ಮುನ್ನವೇ ಮುಖ್ಯ ರಸ್ತೆಯನ್ನು ಅಗಲೀಕರಣಗೊಳಿಸಿ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳುವಂತೆ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮೀಸಲು ಹೆಚ್ಚಳ, ನ್ಯಾಯಾಲಯ ತಡೆಯಾಜ್ಞೆ ರಾಜ್ಯ ಸರ್ಕಾರ ತೆರವುಗೊಳಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಲಿ ಶ್ರೀರಾಮುಲು. ಆಫರ್ ಮೊಬೈಲ್ ಪಡೆಯಲು ಗ್ರಾಹಕರ ನೂಕುನುಗ್ಗಲು, ಸಾರಾ ಮೊಬೈಲ್ ಅಂಗಡಿ ಬಂದ್. ಈಶ್ವರ ಖಂಡ್ರೆಗೆ ಉಪಮುಖ್ಯಮಂತ್ರಿ ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ನೀಡಲಿ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್. ಡಾಕ್ಟರ್ ಪರಮೇಶ್ವರ್ ಪ್ರಿಯಾ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲಿ ಭೀಮಣ್ಣ ಮಂಚರ್. ಚಾಮರಾಜನಗರದ ಶಾಸಕ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಸುರೇಖಾ. ಮಂತ್ರಾಲಯದ ತುಂಗಭದ್ರಾ ನದಿಯಲ್ಲಿ ಈಜಲು ಹೋದ 5 ನೀರು ಪಾಲು, 2 ಶವ ಪತ್ತೆಗೆ ಮುಂದುವರೆದ ಶೋಧ ಕಾರ್ಯ. ಜಿಲ್ಲೆ ಕಲೆಯಲ್ಲಿ ಸದಾ ಮುಂದಿದೆ ಕಿರಣ್ ಆದೋನಿ. ಮತ್ತು ಬಿಜನಗೇರ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಓರ್ವನ ಸಾವು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು.
ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.